ಪ್ರವಾಹ ಪೀಡಿತ ಅಸ್ಸಾಂನ ನೆರವಿಗೆ ಓರ್ವ ಮೌಲಾನ ಬಂದಿದ್ದಾರೆ. ಮೌಲಾನಾ ಬದ್ರುದ್ದೀನ್ ಅಜ್ಮಲ್ ಅವರು ಪ್ರವಾಹ ಪೀಡಿತರಿಗಾಗಿ 100 ಕೋಟಿ ರೂಪಾಯಿ ಸಮಗ್ರ ಪುನರ್ವಸತಿ ಯೋಜನೆಯನ್ನು ಘೋಷಿಸಿದ್ದಾರೆ. ಅಜ್ಮಲ್ ಫೌಂಡೇಶನ್ ಮೂಲಕ ಅವರು ಈ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಪ್ರವಾಹ ಪೀಡಿತರಿಗಾಗಿ 10,000 ಮನೆಗಳನ್ನು ನಿರ್ಮಿಸುವ ಯೋಜನೆಯನ್ನು ಘೋಷಿಸಿದ್ದಾರೆ. 10,000 ಶೌಚಾಲಯಗಳನ್ನು ಕೂಡ ನಿರ್ಮಿಸಿಕೊಡುವುದಾಗಿ ಹೇಳಿದ್ದಾರೆ. ಅಲ್ಲದೆ 10 ಲಕ್ಷ ಮಹಿಳೆಯರಿಗೆ ಉಡುಗೆಯನ್ನು ನೀಡುವುದಾಗಿಯೂ ಘೋಷಿಸಿದ್ದಾರೆ. ಸಾಂಪ್ರದಾಯಿಕ ಅಸ್ಸಾಮೀಸ್ ಉಡುಗೆಯಾದ ಮೇಖೆಲಾ ಸಡೋರನ್ನು ಪ್ರವಾಹ ಪೀಡಿತ ಮಹಿಳೆಯರಿಗೆ ವಿತರಿಸಲಾಗುವುದು ಎಂದವರು ಹೇಳಿದ್ದಾರೆ. ಈ ಯೋಜನೆಯು ತಕ್ಷಣದ ಪರಿಹಾರದ ಪ್ರಯತ್ನಕ್ಕಿಂತ ದೀರ್ಘಕಾಲೀನ ಪುನರ್ವಸತಿಗೆ ಹೆಚ್ಚಿನ ಒತ್ತು ನೀಡಲಿದೆ ಎಂದು ಮೌಲಾನಾ ಹೇಳಿದ್ದಾರೆ. ಪ್ರವಾಹ ನಂತರದ ಪರಿಹಾರ ಕಾರ್ಯಗಳ ಭಾಗವಾಗಿ ಆಹಾರ ಪದಾರ್ಥಗಳು, ಅಗತ್ಯ ವಸ್ತುಗಳು ಮತ್ತು ಔಷಧಿಗಳನ್ನು ವಿತರಿಸಲು ಅಜ್ಮಲ್ ಫೌಂಡೇಶನ್ ಈಗಾಗಲೇ 3 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಅಸ್ಸಾಂನ ಪ್ರವಾಹ ದಕ್ಷಿಣ ಭಾರತದ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗುವ ಅಲ್ಲೊಂದು ಇಲ್ಲೊಂದು ವಿಡಿಯೋಗಳನ್ನು ಬಿಟ್ಟರೆ ಅಸ್ಸಾಂನ ಪ್ರವಾಹ ದಕ್ಷಿಣ ಭಾರತದಲ್ಲಿ ಚರ್ಚೆಗೊಳಗಾಗಿರುವುದು ಕಡಿಮೆ. ಆದರೆ ಈ ಬಾರಿ ಅಸ್ಸಾಂನ ಪ್ರವಾಹ ತೀವ್ರವಾಗಿ ಸಂಕಷ್ಟಕ್ಕೆ ದೂಡಿದೆ. ಸಾವಿರಾರು ಮಂದಿ ಸ್ಥಳಾಂತರಗೊಂಡಿದ್ದಾರೆ. ಸುಮಾರು 100ರಷ್ಟು ಮಂದಿ ಸಾವಿಗೀಡಾಗಿದ್ದಾರೆ. ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿ ಶವಗಳಾಗಿ ರಸ್ತೆಯಲ್ಲಿ ಬಿದ್ದಿರುವ ಮೃತದೇಹಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟಿದೆ. ಹಲವಾರು ಜಿಲ್ಲೆಗಳಲ್ಲಿ ಮನೆಗಳು, ತೋಟಗಳು ಮತ್ತು ರಸ್ತೆಗಳು ಸಂಪೂರ್ಣ ಕುಸಿದು ಹೋಗಿವೆ. ಮೂಲಸೌಕರ್ಯಗಳು ವ್ಯಾಪಕವಾಗಿ ಹಾನಿಗೆ ಒಳಗಾಗಿದೆ. ಇಂತಹ ಸ್ಥಿತಿಯಲ್ಲಿ ಮೌಲಾನಾ ಅವರು ಈ ಘೋಷಣೆ ಮಾಡಿದ್ದಾರೆ. ಒಂದು ಕಡೆ ಅಸ್ಸಾಂನ ಮುಸ್ಲಿಮರನ್ನ ಅಲ್ಲಿಯ ಮುಖ್ಯಮಂತ್ರಿ ಆಗಾಗ ನುಸುಳುಕೋರರಂತೆ ಚಿತ್ರಿಸುತ್ತಿರ್ತಾರೆ. ಮುಸ್ಲಿಮರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡ್ತಿರ್ತಾರೆ. ಇನ್ನೊಂದು ಕಡೆ ಇದೇ ಮುಸ್ಲಿಂ ಸಮುದಾಯದ ಮೌಲಾನರು 100 ಕೋಟಿ ರೂಪಾಯಿಯ ಪುನರ್ವಸತಿ ಯೋಜನೆಯನ್ನು ಪ್ರಕಟಿಸಿದ್ದಾರೆ. ಈ ಯೋಜನೆ ಹಿಂದೂ ಮುಸ್ಲಿಂ ಅನ್ನದೇ ಸರ್ವ ಸಂತ್ರಸ್ತರಿಗೂ ನೀಡಲಾಗುವುದು ಎಂದವರು ಹೇಳಿದ್ದಾರೆ. ಈ ಮೂಲಕ ಧರ್ಮದ್ವೇಷದ ವಕ್ತಾರರಿಗೆ ಮಾನವೀಯತೆಯ ಸಂದೇಶವನ್ನು ಸಾರಿದ್ದಾರೆ.